ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತಿನ ಒಂದು ವಿಡಿಯೋ ಬಂದು ವಿಶೇಷವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ತುಂಬಾ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಂತ್ರಾಲಯದ ಆಲ್ರೆಡಿ ಬಿಟ್ಟಿದ್ವಿ. ಮಂತ್ರಾಲಯದಲ್ಲಿ ರೂಮ್ಸ್ ಇರ್ಬೋದು, ಆಫ್ಲೈನ್ ಆ್ಯಂಡ್ ಆನ್ಲೈನ್ ಹೇಗೆ ತೊಗೊಂಡು ಅಲ್ಲಿ ಹೋಗಿ ರೂಮ್ಗೆ ಹೇಗೆ ಕೀ ತೊಗೊಳ್ಳೋದು ಅಂತ ತುಂಬಾ ಕಮೆಂಟ್ಸ್ ಮಾಡಿದ್ರಿ. ಎಲ್ಲನೂ ವಿಡಿಯೋ ನಾನು ಇದರಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಬನ್ನಿ ನೋಡಿ, ನಾವು ಇಲ್ಲಿ ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಹೋಗಿ ಕೀ ಇಸ್ಕೊಳ್ಳೋದು ಹೇಗೆ, ಅಲ್ಲಿ ಪ್ರೊಸೀಜರ್ ಏನೇ ಅಂತ ತೋರ್ಸೋಕ್ಕೆ ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆರ್ಚ್ ಏನಿದೆ, ಸ್ಟಾರ್ಟಿಂಗ್ ಬಸ್ ಸ್ಟಾಪ್ ಅಥವಾ ಆಟೋದಲ್ಲಿ ಬಂದು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ ಬಂದರೆ ಆರ್ಚಿಂದ ಬಂದರೆ ಇಲ್ಲಿ ಸೆಂಟ್ರಲ್ ರಿಸೆಪ್ಷನ್ ಆಫೀಸ್ ಅಂತ ಏನಿದೆ, ಜಸ್ಟ್ ಇದನ್ನು ಆಲ್ರೆಡಿ ಎಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ತೀರ. ಇಲ್ಲಿಗೆ ಬನ್ನಿ. ಅಲ್ಲಿ ಏನು ಅಪೋಸಿಟ್ ನಿಂತಿದ್ದಾರೆ ಅವ್ರು ನಮಗೆ ಗೊತ್ತಿರೋರು, ಬಟ್ ನಾವು ಇಲ್ಲೇ ಮೀಟ್ ಆಗ್ತಾ ಇರೋದು. ಅವರು ಆಫ್ಲೈನಲ್ಲಿ ರೂಮ್ ತೊಗೋತಾ ಇದ್ದಾರೆ. ಇವರು ಬಂದು 15 ಮಿನಿಟ್ಸ್ ಆಯ್ತಂತೆ. ಅವರು 15 ಮಿನಿಟ್ಸಲ್ಲಿ ಅವ್ರಿಗೆ ರೂಮ್ ಸಿಗ್ತಾ ಇದೆ. ಮಿನಿಟ್ಸಲ್ಲಿ ಅವ್ರಿಗೆ ರೂಮ್ ಸಿಗ್ತಾ ಇದೆ. ಆ ಸ್ಲಿಪ್ಪನ್ನ ನಾವು ಅವ್ರದ್ದು ತೋರಿಸ್ತಾ ಇದ್ದೀನಿ. ಇಷ್ಟು ಜನ ಏನಿದ್ದಾರೆ ಅಲ್ಲಿ ಅಷ್ಟೇ ಜನ ಲೈನ್ ನಿಂತಿದ್ದಾರೆ. ಅವ್ರ ಆಧಾರ್ ಕಾರ್ಡು ಒಳಗಡೆ ಕೊಟ್ಟು ಆಫ್ಲೈನ್ ರೂಮ್ಗೆ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಸ್ಟಾರ್ಟಿಂಗ್ ರೂಮ್ ಇಲ್ಲ ಅಂತಾರೆ. ಆಧಾರ್ ಕಾರ್ಡ್ ಕೊಟ್ಟರೆ ಅಲ್ಲೊಬ್ಬರು ಆಧಾರ್ ಕಾರ್ಡ್ ನೋಡಿದ್ರಿ ನೀವು, ಆಧಾರ್ ಕಾರ್ಡ್ ವಿಡಿಯೋದಲ್ಲಿ ತೋರಿಸಿದ್ರು ಅವರು. ನೋಡಿ, ನಮಗೆ ರೂಮ್ ಕೊಟ್ಟರು. ನಾವು ಒಂದು ರೂಮ್ ಬುಕ್ ಮಾಡಿದ್ವಿ. ಆ ಜಸ್ಟ್ ರೂಮ್ದೇನು ಮೊಬೈಲಲ್ಲಿ ಸ್ಕ್ರೀನ್‌ಶಾಟ್ ಹೊಡ್ಕೊಂಡಿದ್ವಿ ಅಥವಾ ಮೆಸೇಜ್ ಬಂದಿರ್ತದೆ, ಅವೆರಡರಲ್ಲಿ ಯಾವುದಿದ್ರೂ ತೋರಿಸಿದ್ರೆ ಅವರು ನೇಮಲ್ಲಿ ಟೈಪ್ ಮಾಡಿ ಅವ್ರು ಸರ್ಚ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಕೀ ಕೊಡ್ತಾರೆ. ಪ್ಲಸ್ ಅಲ್ಲಿ ನಾವು ₹600 ಡೆಪಾಸಿಟ್ ಕೂಡ ಮಾಡಬೇಕು. ಬರೋವಾಗ ವಾಪಸ್ ಕೊಡ್ತಾರೆ. ಅಲ್ಲಿ ಏನು ಕಾಯ್ತಾ ಇದ್ದರು, ಅಲ್ಲಿ ತುಂಬ ಜನ ನನಗೆ ಲಾಸ್ಟ್ ಮೆಸೇಜಲ್ಲಿ ಅಥವಾ ಲಾಸ್ಟ್ ವೀಡಿಯೋದಲ್ಲಿ ಅವರಿಗೆ ರೂಮ್ ಸಿಗಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿದರು. ಆದರೆ ನೀವು ಪೀಕ್ ಟೈಮ್ಗೆ ಏನಲ್ಲಿ ದೇವಸ್ಥಾನದ್ದು ಪೂಜೆಗಳಿರ್ತದೆ, ಪೀಕ್ ಟೈಮ್ಗೆ ಅಥವಾ ಭಾನುವಾರ ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋಗೋ ಭಕ್ತರು ಕೂಡ ಜಾಸ್ತಿ ಆಗಿದ್ದಾರೆ. ಆ ಟೈಮಲ್ಲಿ ಸಿಗಲ್ಲ. ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ. ವೀಕ್ ಡೇಸಲ್ಲಿ ಆರಾಮಾಗಿ ಅವ್ರು 15 ಮಿನಿಟ್ಸಲ್ಲೇ ರೂಮ್ ಸಿಕ್ತು ಅಂತ ಹೇಳಿದ್ರು. ನಮಗೆ ಲಾಸ್ಟ್ ಟೈಮ್ ಕೂಡ ಇದೇ ಬಿಲ್ಡಿಂಗ್ ವಿಡಿಯೋ ಹಾಕಿದ್ದೆ ನಾನು. ಇದೇ ಬಿಲ್ಡಿಂಗಲ್ಲಿ ಇವಾಗೂ ಸಿಕ್ಕಿದೆ. ಮೇಲೆ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರಲ್ಲಿ. ಬಟ್ ಏನಪ್ಪ ಅಂದರೆ, ನಾನು 1 ಇಯರ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ, ರೂಮ್ ತೋರಿಸಿದ್ದೆ, ತುಂಬಾ ನೀಟಾಗಿತ್ತು. ಬಟ್ ಅವಾಗ 1 ಇಯರ್ ಬ್ಯಾಕ್ಗೆ ಇವಾಗ ವೀಡಿಯೋಗೆ ಏನು ಡಿಫ್ರೆಂಟ್ ಅಂದರೆ, ರೂಮ್ ಕ್ಲೀನೆಸ್ ಕಡಿಮೆ ಆಗಿದೆ, ಅದೊಂದು ಹೇಳ್ಬೋದು ಅಷ್ಟೇ. ತುಂಬಾ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿದೆ, ಆರಾಮಾಗೆ ಹೋಗ್ಬೋದು. ಯಾಕಂದರೆ ಹೊರಗಡೆ ತುಂಬ ಕಾಸ್ಟ್ಲಿ ಇದ್ದಾವೆ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಕೂಡ ಹೇಳಿದ್ದೆ, ಇದೇ ರೂಮ್ ನಮಗೆ ಸಿಕ್ಕಿರೋದು. ಓಪನ್ ಮಾಡ್ತಾ ಇದ್ದೀವಿ. ಓಪನ್ ಮಾಡಿದ ತಕ್ಷಣ ರೂಮ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತೆ. ಈ ಥರ ಇದೆ. ಅಂದರೆ ನೀಟ್ ಇಲ್ಲ ಅಂದರೆ ತುಂಬ ಕೆಳಗಡೆ ಡಸ್ಟು ಆ ಥರ ಗಲೀಜಂತಲ್ಲ. ಓವರಾಲ್ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ಗೆ ಡಿಪೆಂಡ್ ಮಾಡಿದ್ರೆ ಈ ಸರಿ ಸ್ವಲ್ಪ ನೀಟ್ನೆಸ್ ಕಡಿಮೆ ಅಂತ ನಾನು ಹೇಳಿದ್ದಷ್ಟೇ. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನದಿಯಲ್ಲಿ ನೀರಿದ್ದರೆ ಹೊರಗಡೆ ಲಾಡ್ಜ್ಗಳಿಗೆ ರೇಟ್ ಕಡಿಮೆ, ನೀರಿಲ್ಲ ಅಂದರೆ ರೇಟ್ ಜಾಸ್ತಿ ಅಂತ. ಇವಾಗೂ ಸೇಮ್ ಹೊರಗಡೆ ಕೂಡ ₹600 ಸಿಗ್ತಿದೆ, ಯಾಕಂದರೆ ನದಿಯಲ್ಲಿ ನೀರಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.